ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಾಯಂಕಾಲ ಆಗೋಯ್ತು. ತುಂಬ ದಿನ ಆಯಿತು ಮೊಳಕೆ ಕಾಳು ಸಾರು ಮಾಡಿ. ಆವಾಗೆಲ್ಲ ತರಕಾರಿ ತರಕ್ಕೆ ಹೋದಾಗ ಅಲ್ಲಿಂದ ಸಿಗುತ್ತೆ. ಆಮೇಲೆ ಅದು ಏನೋ ಒಂಥರ ಸ್ಮೆಲ್ ಬರುತ್ತೆ, ಆ ಪ್ಯಾಕೆಟಲ್ಲಿ ಹಾಕಿ ತೊಗೊತರೋದು. ಆಮೇಲೆ ನಾನೇ ಮಾಡೋಕ್ಕೆ ಮನೆಯಲ್ಲೇ ಮೊಳಕೆ ಕಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ತುಂಬ ದಿನ ಆಯಿತು, ತುಂಬ ದಿನ ಅಲ್ಲ, ತಿಂಗಳಂಗಟ್ಲೆ ಆಗೋಯ್ತು ಮೊಳಕೆ ಕಾಳು ಸಾರು ಮಾಡಿ. ಅದಕ್ಕೆ ನಾಳೆ ಮೊಳಕೆ ಕಾಳು ಸಾರು ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಹೇಳ್ತಾರೆ ಬಟ್ಟೆ ಕಟ್ಟಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ. ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಹೆಂಗೆ ನಾವು ತರಕಾರಿ ಎಲ್ಲ ತೊಳಿತೀವಲ್ವ, ಅದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆ ಹಾಕ್ತೀನಿ. ಬೆಳಗ್ಗೆ ನೆನೆ ಹಾಕ್ತೀನಿ, ಸಾಯಂಕಾಲ ನೀರು ಡ್ರೈ ಮಾಡಿಬಿಡ್ತೀನಿ. ಆದಮೇಲೆ ಅದಂಗೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ಮಾರನೇ ದಿನಕ್ಕೆ ಅದು ಸ್ವಲ್ಪ ಚಿಕ್ಕದಾಗಿ ಮೊಳಕೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಅಷ್ಟಕ್ಕೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ಅದೇ ಥರ ನಾನು ಬೆಳಗ್ಗೆ ನೆನೆ ಹಾಕಿದ್ದು, ಸಾಯಂಕಾಲ ನೀರೆಲ್ಲ ಚೆಲ್ಲಿದೆ, ಮುಚ್ಚಳ ಮುಚ್ಚಿ ಇಟ್ಟೆ ನೆನ್ನೆ ನೈಟು. ಇವತ್ತು ಬೆಳಗ್ಗೆ ನೋಡಿದೆ ಮೊಳಕೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ನೋಡಿದೆ ಓಕೆ, ಮೀಡಿಯಮ್ ಆಗಿ ಎಲ್ಲದಕ್ಕೂ ಮೊಳಕೆಗಳು ಬಂದಿದೆ. ಅದನ್ನು ನಿಮ್ಮನ್ನು ತೋರಿಸ್ಬಿಟ್ಟು ನಾಳೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗಲೇ ಇಂಟ್ರೋ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟು ಬಂದಿದೆ ಮೊಳಕೆಗಳು ಅಂತ. ಅದೇ ಥರ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಿಮಗೆ ಕಾಣಿಸ್ತಿರ್ಬೇಕು. ನಾನೇನು ಮಾಡಿಲ್ಲ, ಬಟ್ಟೆನೂ ಕಟ್ಟಿಲ್ಲ. ಏನೇನೋ ಹೇಳ್ತಾರೆ ಮೊಳಕೆ ಕಟ್ಟೋಕ್ಕೆ, ಏನು ಮಾಡಿಲ್ಲ. ನನಗೆ ಹಂಗೇನೆ ಇಟ್ಟಿದ್ದಕ್ಕೆ ಚೆನ್ನಾಗಿ ಮೊಳಕೆ ಬಂದಿದೆ. ಎಲ್ಲದಕ್ಕೂ ಎಲ್ಲ ಕಾಳುಗಳು ಹಾಕಿದ್ದೀನಿ. ಅಳಸಂಡೆ ಕಾಳು, ಆಮೇಲೆ ಕಡಲೆಕಾಳು, ಹೆಸ್ರುಬೇಳೆ, ಬಟಾಣಿ, ಆಮೇಲೆ ಏನದು ಹುರುಳಿಕಾಳು ಎಲ್ಲನೂ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊಳಕೆ ನೋಡೋಕ್ಕೇ ಒಂದು ಸ್ಟೈಲು. ಇದನ್ನು ನಾಳೆಗೆ ಎಷ್ಟಾಗಿದೆ ಅಂತ ನಾಳೆ ತೋರಿಸ್ತೀನಿ ನಿಮಗೆ. ತೋರಿಸ್ಬಿಟ್ಟು ಮೊಳಕೆ ಕಾಳು ಸಾರು ಮಾಡ್ತೀನಿ ನಾಳೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೊಳಕೆ ಕಾಳು ಇಷ್ಟು ಚೆನ್ನಾಗಿ ಬಂದಿದೆ. ಮೊಳಕೆಗಳೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನೀಗ ಸಾರು ಮಾಡ್ಕೊಳ್ಳೋಣ. ನಾನು ಪೂರ್ತಿ ತೊಗೊಂಡಿಲ್ಲ ಹಾಕಿರೋದು, ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅಷ್ಟು ಬೇಕಾಗಿಲ್ಲ ನನಗೀಗ ಒಂದೇ ಸಲ ಯೂಸ್ ಮಾಡೋಕ್ಕೆ, ಇಷ್ಟೇ ಸಾಕು ಅಂತ ಅರ್ಧದಷ್ಟು ತೊಗೊಂಡಿದ್ದೀನಿ. ಅದಕ್ಕೊಂದು ಮಸಾಲೆ ರೆಡಿ ಬೇಕು ಫಸ್ಟು. ಅದನ್ನು ಮಾಡ್ಕೊಳ್ಳೋಣ ಫಸ್ಟ್. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಿಕ್ಕದೊಂದು ಪೀಸ್ ಚಕ್ಕೆ, ಒಂದು 3 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ, ಧನಿಯಾ ಪುಡಿ. ಇದರಲ್ಲಿ ಗಸಗಸೆ ಹಾಕ್ಬೋದು, ಆಮೇಲೆ ಹುರ್ಗಡಲೆನೂ ಸೇರಿಸ್ತಾರೆ. ನಾನು ಹುರ್ಗಡಲೆನೂ ಸೇರಿಸ್ತಾ ಇಲ್ಲ, ಗಸಗಸೆನೂ ಸೇರಿಸ್ತಾ ಇಲ್ಲ. ನನಗೆ ಯಾಕೋ ಗಸಗಸೆದು ಟೇಸ್ಟ್ ಅಷ್ಟು ಇಷ್ಟ ಆಗ್ತಿಲ್ಲ, ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಆಮೇಲೆ ಹುರ್ಗಡಲೆ ಏನಕ್ಕೆ ಹಾಕ್ತಾ ಇಲ್ಲ ಅಂತಂದರೆ, ಹುರ್ಗಡಲೆ ಹಾಕಿದ್ರೆ ಇನ್ನೂ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದು ತಣ್ಣಗೆ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ತುಂಬ ಜಾಸ್ತಿ ಸಾರು ಬೇಕಾಗಿರೋರು ಸ್ವಲ್ಪ ಹುರ್ಗಡಲೆನೂ ಸೇರಿಸ್ಕೊಳ್ಳಿ. ನಾನು ಇವಾಗ ಸೇರಿಸ್ತಾ ಇಲ್ಲ. ಇಷ್ಟೂ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ರುಬ್ಕೊಂಡು ತರ್ತೀನಿ. ಮಸಾಲೆ ಎಲ್ಲ ಈಗ ಪೇಸ್ಟ್ ಥರ ರುಬ್ಕೊಂಡು ತಂದಿದ್ದೀನಿ. ಈಗ ಮೊಳಕೆ ಕಾಳು ಯೂಸ್ ಮಾಡಿಕೊಂಡು ಸಾರು ಮಾಡ್ಕೊಳ್ಳೋಕ್ಕೆ ನೋಡೋಣ. ಇಲ್ಲಿ ನಾನು ಒಲೆ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಮನೆಯಲ್ಲೇ ಮೊಳಕೆ ಕಟ್ಟಿರೋ ಕಾಳುಗಳಿದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಅದ್ರ ಜೊತೆಗೇನೆ ಒಂದು ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ.
ಈ ಮಸಾಲೆಗಳೆಲ್ಲ ನಾವು ಹಸಿಯಾಗಿ ರುಬ್ಬಿರೋದು, ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಈ ಮಸಾಲೆದೆಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕು, ಇಲ್ಲಾಂದರೆ ಸಾರು ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಬರಲ್ಲ. ಮಸಾಲೆಗಳೆಲ್ಲ ಹುರ್ಕೊಂಡು ಬೇಕಾದರೂ ರುಬ್ಕೊಂಡು ಮಾಡ್ಬೋದು, ಆವಾಗಲೂ ಹುರ್ಕೋಬೇಕು. ಇದು ನಾನು ಹಸಿದಾಗಿ ರುಬ್ಬಿರೋದಕ್ಕೆ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಸಾರು ಟೇಸ್ಟ್ ಬರಲ್ಲ ಚೆನ್ನಾಗಿ. ಇದೀಗ ಒಂದು 5ರಿಂದ 10 ನಿಮಿಷದಷ್ಟು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಯಾರು ಮೊಳಕೆ ಕಾಳು ಸಾರು ಮಾಡುವಾಗ ಹುಣಸೆ ಹಣ್ಣು ರಸ ಹಾಕಲ್ಲ ಅನ್ಸತ್ತೆ, ನಾನೆಲ್ಲೂ ನೋಡಿಲ್ಲ. ಆದರೆ ನನಗೆ ಹುಳಿ ಇದು ಟೇಸ್ಟು ಸ್ವಲ್ಪ ಇಷ್ಟ ಅಂತ ನಾನು ಸ್ವಲ್ಪ ಹಾಕ್ತೀನಿ. ಇವಾಗ ನಿಮಗೆ ಸಾರಿಗೆ ಎಷ್ಟು ಗಟ್ಟಿ ಬೇಕೋ ಅದಕ್ಕಿಂತ ಒಂಚೂರು ಜಾಸ್ತಿನೇ ನೀರು ಹಾಕಬೇಕು. ಯಾಕೆಂದರೆ ಮುಚ್ಚಳ ಮುಚ್ಚಿ ಕೂಗಿಸ್ತೀವಲ್ವಾ, ಆ ಟೈಮಲ್ಲಿ ಇನ್ನೂ ಗಟ್ಟಿಯಾಗಿಬಿಡತ್ತೆ. ಅದಕ್ಕೆ ಒಂಚೂರು ಲೂಸಾಗಿ ಮಾಡಿಬಿಟ್ರೆ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸಿಗತ್ತೆ. ಇವಾಗ ನನಗೆಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಇವಾಗ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2-3 ವಿಸ್ಲಿ, ಯಾಕೆಂದರೆ ಅರ್ಧದಲ್ಲಿ ನಾವು ಹುರ್ಕೊಳ್ಳೋದ್ರಲ್ಲಿ ಅರ್ಧ ಬೆಂದಿರುತ್ತೆ, ಅದಕ್ಕೆ ಬೇಗ ಬೇಯುತ್ತೆ. ಇವಾಗ ಮುಚ್ಚಳ ಮುಚ್ಚಿದ್ರೆ ಒಂದು 3 ವಿಸಿಲ್ ಕೂಗಿಸ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. 3 ವಿಸಿಲು ಕೂಗ್ಸಾದ್ಮೇಲೆ ತಣ್ಣಗಾಗಿ ನಾನು ಮುಚ್ಚಳ ಓಪನ್ ಮಾಡಿದ್ದೀನಿ. ನೋಡಿ, ಇದು ಸ್ವಲ್ಪ ಲೂಸಾಗೆ ಮಾಡಿದ್ದೀನಿ. ಈಗ ಆಲೂಗಡ್ಡೆ ಎಲ್ಲ ಇದೆಯಲ್ಲ, ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಈ ಸಾರು. ನಾನಿವತ್ತು ಮುದ್ದೆ ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಇದಿಷ್ಟೇ, ಮೊಳಕೆ ಕಾಳು ಸಾರು ರೆಡಿ ಆಯಿತು. ಸಿಂಪಲ್ ಆಗಿರೋ ಮೊಳಕೆ ಕಾಳು ಸಾರಿಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇನ್ನೊಂದೇನು ಅಂತಂದರೆ, ಅದು ಮಸಾಲೆಗಳೆಲ್ಲ ಹಾಕಿ ನೀರೆಲ್ಲ ಹಾಕ್ಬಿಟ್ಟು ಮುಚ್ಚಕ್ಕಿಂತ ಮುಂಚೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನಾನು ಅದನ್ನು ಹಾಕ್ಕೊಳಕ್ಕೆ ಮರ್ತೋದೆ, ಇವಾಗ ಹಾಕ್ಬಿಟ್ಟು ಕುದಿಸ್ಕೊಂಡೆ ನಾನು ಲಾಸ್ಟಲ್ಲಿ. ಅದು ಹಾಕಲೇಬೇಕು, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.